ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಮಂಗಳೂರು ಸೌತೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಇದು ಉಡುಪಿ ಬ್ರಾಹ್ಮಣರ ಸ್ಟೈಲಲ್ಲಿ ಮಾಡುವಂಥ ಒಂದು ಸೌತೆಕಾಯಿ ಹುಳಿಯನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸೂಪರಾಗಿ ಬರುತ್ತೆ. ಸೌತೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ. ಸೌತೆಕಾಯಿ ಹುಳಿ ಅಂತಂದರೆ ಅಷ್ಟು ಘಮ 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 ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿ ಸೌತೆಕಾಯಿ ಹುಳಿಯನ್ನು ಬ್ರಾಹ್ಮಣರ ಸ್ಟೈಲಲ್ಲಿ ನಾವಿವತ್ತು ಮಾಡೋಣ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ನಾನು ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಅರ್ಧ ಕಪ್ಪದಷ್ಟು ಬೇಳೆಯನ್ನು ತಗೊಂಡಿದ್ದೇನೆ. ಬೇಳೆಯನ್ನು ಹಾಕ್ಕೊಳ್ತೇನೆ. ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು 3 ವಿಸಿಲ್ ಮಾಡಿ ಇಟ್ಕೊಳ್ತೇನೆ. ಹಾಗೆ ಇಲ್ಲಿ ಒಂದು ಸೌತೆಕಾಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನಾನು. ಈ ಸೌತೆಕಾಯನ್ನು ಬೇಯಿಸ್ಕೊಳ್ಬೇಕು ನಾವು. ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೇನೆ. ನೀರನ್ನು ಜಾಸ್ತಿ ಹಾಕೋದು ಬೇಡ. ಸೌತೆಕಾಯಿ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಿದರೆ ಸಾಕು. ಈಗ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಟರ್ಮರಿಕನ್ನು ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು, ಈಗ ಹೋಳು ಬೇಯಲಿಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿ ಅದನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಹಾಗೆ 1 ಸ್ಪೂನಷ್ಟು ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ಈಗ ನೀಟಾಗಿ ಸೌತೆಕಾಯಿಯನ್ನು ನಾವು ಬೇಯಿಸ್ಕೊಳ್ಳುವ. ಸೌತೆಕಾಯಿ ಚೆನ್ನಾಗಿ ಬೇಯಬೇಕು. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಸೌತೆಕಾಯಿಯನ್ನು ಬೇಯಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ. ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು 2 ಸ್ಪೂನು ಧನಿಯಾ, ಎಲ್ಲವನ್ನು ಹಾಕಿ ನೀಟಾಗಿ ಹುರ್ಕೊಳ್ಳುವ. ಹಾಗೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ. ಈಗ ಮಸಾಲೆಯನ್ನು ನೀಟಾಗಿ ಹುರ್ಕೊಳ್ಬೇಕು ನಾವು. ಮಸಾಲೆಯನ್ನು ಹುರಿಯೋದ್ರ ಮೇಲೆ ನಮ್ಮ ಸಾಂಬಾರು, ಯಾವಾಗಲೂ ನಾನು ಹೇಳ್ತಾ ಇರೋದು ಅದೇ, ಮಸಾಲೆ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ. ಇವಾಗ ಒಂದು 4-5 ಎಸ್ಲು ಕರಿಬೇವನ್ನು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ನೀಟಾಗಿ ಹುರ್ಕೊಳ್ಳುವ ನಾವೀಗ. ಒಂದು 1/4 ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಈಗ ಮಸಾಲೆ ಹುರಿದ ಇವಾಗ ಇಷ್ಟ ಆದರೆ ಸಾಕಿದು. ಇದನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಗ ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು 1/4 ಭಾಗದಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನೀವು ತುರಿದಾದರೂ ತಗೊಳ್ಳಿ, ನಾನಿಲ್ಲಿ ಪೀಸ್ ಮಾಡಿ ತಗೊಂಡಿದ್ದೇನೆ. ಹಾಗಾಗಿ ಅದನ್ನು ಇವಾಗ ತಣ್ಣಗಾಗಿರುವಂಥ ಮಸಾಲೆಯನ್ನು ಇದರಲ್ಲಿ ಹಾಕಿ ರುಬ್ಕೊಂಡು ಬರ್ತೇನೆ. ಈಗ ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಇದನ್ನು ರುಬ್ಕೊಳ್ಳುವ. ಅಂದರೆ ಇದನ್ನು ತರಿಯಾಗಿ ರುಬ್ಬಬೇಕು, ಜಾಸ್ತಿ ನುಣ್ಣಗೆ ರುಬ್ಬುವ ಅವಶ್ಯಕತೆ ಇಲ್ಲ. ಈಗ ಬೇಯಿಸಿರುವಂಥ ಸೌತೆಕಾಯಿ ಹೇಗಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಸೌತೆಕಾಯಿ. ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ. ಈಗ ಬೇಳೆ ಬೇಯಿಸಿಕೊಂಡಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದರಲ್ಲೇ ಹಾಕ್ಕೊಳ್ತೇನೆ ನಾನು. ಬೇಳೆಯನ್ನು ಚೆನ್ನಾಗಿ ಮಸ್ಬಿಟ್ಟು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಳ್ತೇನೆ. ಮಸಾಲೆ ನೋಡಿ, ನಾನು ಇಷ್ಟು ತರಿಯಾಗಿ ರುಬ್ಬಿದ್ದೇನೆ, ತುಂಬ ನುಣ್ಣಗೆ ಮಾಡಿ ರುಬ್ಕೊಂಡಿಲ್ಲ. ಸೌತೆಕಾಯಿ ಹುಳಿಗೆ ನಾವು ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ನುಣ್ಣಗೆ ರುಬ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ನೋಡಿ, ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿ ಕುದಿ ಬಂದರೆ ನಮ್ಮ ಸಾಂಬಾರು ತುಂಬ ಟೇಸ್ಟಾಗಿ, ತುಂಬ ಸಖತ್ತಾಗಿ ಬರುತ್ತೆ. ಸಾಂಬಾರು ಕುದಿಯುವಾಗಲೇ ಆ ಸಾಂಬಾರ್ದು ಘಮ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ಸೌತೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಕುದಿ ಬಂದರೆ ಸಾಕು. ತುಂಬ ಚೆನ್ನಾಗಿ ಸೌತೆಕಾಯಿ ಹುಳಿ ರೆಡಿಯಾಗಿದೆ. ಈಗ ಸೌತೆಕಾಯಿ ಹುಳಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಇವಾಗ ನಾವೊಂದು ಒಗ್ಗರಣೆ ರೆಡಿ ಮಾಡಿಕೊಡುವ. ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಂಡಿದ್ದೆ. ಸಾಸಿವೆ, ಇಂಗು, ಕರಿಬೇವು ಹಾಗೂ ಒಂದು ಒಣಮೆಣಸಿನ್ಕಾಯನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡಿದ್ದೆ ಕೊಬ್ಬರಿ ಎಣ್ಣೆಯಲ್ಲಿ. ಹಾಗಾಗಿ ಅದನ್ನು ಇದಕ್ಕೆ ಹಾಕಿದ್ದೆ. ಒಗ್ಗರಣೆ ಹಾಕಿದ ತಕ್ಷಣ ಒಂದು ತಟ್ಟೆಯನ್ನು ಮುಚ್ಚಿಬಿಡೋಣ. ಒಗ್ಗರಣೆಯ ಘಮ ಅನ್ನೋದು ಆಚೆ ಹೋಗಲ್ಲ ಅಂತ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ನಮ್ಮ ಸೌತೆಕಾಯಿ ಸಾಂಬಾರು ಇವಾಗ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.